ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣಕ್ಕೆ ನಗರದ ಬಹುತೇಕ ದೇವಾಲಯಗಳಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ಪುರಾತನವಾದಂಥ ದೇವಾಲಯ ಶ್ರೀ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಯಾಕಂದರೆ ಇಲ್ಲಿ ಜರುಗುವಂಥ ಆ ಕೌತುಕ, ಅದರಲ್ಲೂ ಕೂಡ ಮಕರ ಸಂಕ್ರಮಣದ ದಿನ ಜರುಗುವಂಥ ಆ ಕೌತುಕ ಏನಿದೆ, ಸೂರ್ಯನ ರಶ್ಮಿ ಶಿವಲಿಂಗನಿಗೆ ದರ್ಶನ ಮಾಡುವಂಥ, ಸೂರ್ಯಾಭಿಷೇಕ ಆಗುವಂಥ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳಲಿಕ್ಕೆ, ಅದಕ್ಕೂ ಮುಂಚಿತವಾಗಿ ಶ್ರೀ ಗವಿಗಂಗಾಧರೇಶ್ವರ ದೇವರ ದರ್ಶನ ಪಡೀಲಿಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇರೋದು. ಸರತಿ ಸಾಲಿನಲ್ಲಿ ನಿಂತಿರುವಂಥ ಭಕ್ತರೆಲ್ಲರೂ ಕೂಡ ಶ್ರೀ ಗವಿಗಂಗಾಧರನ ನಮಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಇಂದು ಸಂಜೆ 5 ಗಂಟೆ 2 ನಿಮಿಷ ಈ 120 ಸೆಕೆಂಡ್ಗಳಲ್ಲಿ ಜರುಗುವಂಥ ಆ ಕೌತುಕವನ್ನು ನೋಡಲಿಕ್ಕೆ, ಕಳೆದ ಬಾರಿ ವಾತಾವರಣದ ವೈಪರೀತ್ಯ ಕಾರಣಕ್ಕಾಗಿ ಪ್ರಕೃತಿಯ ಮುನಿಸೆಯನ್ನು ದರ್ಶನ ಭಾಗ್ಯ ಆಗಲಿಲ್ಲ, ಸೂರ್ಯ ನಮಿಸುವಂಥ ಕಾರ್ಯ ಆಗಲಿಲ್ಲ. ಈ ಬಾರಿ ವಾತಾವರಣನೂ ಕೂಡ ಚೆನ್ನಾಗಿದೆ. ಇಡೀ ಅಂದರೆ ಆರಂಭದಲ್ಲಿ 2 ನಿಮಿಷದ ಒಳಗಡೆ ಆ 120 ಸೆಕೆಂಡ್ಗಳಲ್ಲಿ ಮೊದಲು ದೇವಾಲಯದಲ್ಲಿರುವಂಥ ನಂದಿಗೆ ಮೊದಲು ಸೂರ್ಯನ ರಶ್ಮಿ ನಮಿಸುತ್ತೆ. ಅದಾದ ನಂತರ ಗರ್ಭಗುಡಿಗೆ ಹೋಗಿ ಒಳಭಾಗದಲ್ಲಿರುವಂಥ ಶಿವಲಿಂಗ ಗವಿಗಂಗಾಧರೇಶ್ವರನ ನಮಿಸುವಂಥ ಕಾರ್ಯ, ಆ ಮೂಲಕ ಅಭಿಷೇಕ ಮಾಡುವಂಥ ಕಾರ್ಯ, ದಕ್ಷಿಣಾಯನದಿಂದ ಉತ್ತರಾಯಣ ಕಡೆಗೆ ಪಥ ಬದಲಿಸುವಂಥ ಕಾರ್ಯ ಏನಿದೆ, ಇದು ಶ್ರೀ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಮಾತ್ರ ಜರುಗೋದು. ಆ ಕೌತುಕವನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಸಂಜೆ ಹೊತ್ತಲ್ಲಿರ್ತಾರೆ. ಹೊರಗಡೆ LCD ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇನ್ನೇನು 1 ಗಂಟೆಗೆ ದೇವಾಲಯವನ್ನು ಬಂದ್ ಮಾಡಲಾಗತ್ತೆ. ಭಕ್ತರಿಗೆ ಅವಕಾಶ ಇರೋದಿಲ್ಲ ದರ್ಶನಕ್ಕೆ. ಯಾಕಂದರೆ 1 ಗಂಟೆಯ ನಂತರ ಸ್ವಚ್ಛತಾ ಕಾರ್ಯ ಇರೋ ಕಾರಣಕ್ಕಾಗಿ ಅಪ್ ಟು 5-6 ಗಂಟೆವರೆಗೂ ಕೂಡ ಇದೇ ರೀತಿಯಾದಂಥ ಕಾರ್ಯ ಇರುತ್ತೆ. ಗವಿಗಂಗಾಧರೇಶ್ವರನ ದರ್ಶನ ಮಾಡಿದಂಥ ಭಕ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಎಲ್ಲಿಂದ ಬಂದಿದ್ದು? ಗುಲ್ಬರ್ಗನಿಂದ ಬಂದಿದ್ದು ಸರ್. ಈಗಾಗಲೇ ದೇವರ ದರ್ಶನ ಪಡೆದಿದ್ದೇವೆ. ತುಂಬಾ ನಾವು ಧನ್ಯಸ್ಮರಣೆ ಆಗಿದ್ದೇವೆ. ಫಸ್ಟ್ ಟೈಮ್ ನೀವು ಬರ್ತಾ ಇರೋದು? ಇಲ್ಲ ಮೊದಲೇ ಮುಂಚೆ ಬಂದಿದ್ದೆವು. ಸಂಕ್ರಮಣ ಪ್ರಯುಕ್ತ ಇವತ್ತೇ ಬಂದಿದ್ದು ನಾವು ಮೇಡಮ್ ಫಸ್ಟ್ ಟೈಮ್ ಬಂದಿರೋದು? ಕೇಳಿದ್ರ ಸೂರ್ಯನ ರಶ್ಮಿ ನೋಡಿದೀವಿ, ಕೇಳಿದ್ವಿ, ಆದಷ್ಟು ಇವಾಗ ಬಂದು ನೋಡಿದ್ವಿ. ಓಕೆ, ಹೇಗನ್ಸುತ್ತೆ ಮೇಡಮ್? ಖುಷಿ ಆಯ್ತ್ರಿ. ಈ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಪ್ರತಿ ವರ್ಷ ಬರ್ತೀರಾ ಇಲ್ಲಿ? ಹೌದು ಸರ್, ಪ್ರತಿ ವರ್ಷ ಬರ್ತೀರಿ. ಏನೋ ಒಂಥರ ದೇವ್ರನ್ನ ನೋಡಿದ ತಕ್ಷಣ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಕ್ತಂಗೆ ಆಗುತ್ತೆ, ಏನೋ ಖುಷಿ ಆಗುತ್ತೆ ದೇವ್ರ ನೋಡಿದಾಗ. ಅದರಲ್ಲೂ ಮಕರ ಸಂಕ್ರಮಣ ಹಬ್ಬದ ದಿನ ಸೂರ್ಯನ ರಶ್ಮಿ 5:30 ಕರೆಕ್ಟಾಗಿ ಬೀಳತ್ತಂತೆ. 10 ನಿಮಿಷ ಇರುತ್ತೆ ಅಂತ ಹೇಳ್ತಿದ್ದಾರೆ. 2 ನಿಮಿಷ ಇರುತ್ತೆ ಮೇಡಮ್. ಹೌದಾ? ಓಕೆ. ಸೊ ಅದನ್ನ ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತ ಅನ್ಸಲ್ಲ? ಹೌದು, ಆಶ್ಚರ್ಯನೇ. ಅದು 3 ಕಿಟಕಿಯಿಂದನೂ ಬೀಳುತ್ತೆ ದೇವ್ರ ಮೇಲೆ ಅಂತ ಹೇಳ್ತಿದ್ದಾರೆ. ಹೌದು. ಅದು ಹೇಗೆ ಹಳೆ ಕಾಲದಲ್ಲಿ ಪೂರ್ವಜರು ಯಾವ ತರ ಇದ್ ಮಾಡಿದ್ದಾರೆ ಅನ್ಸುತ್ತೆ. ವಾಸ್ತುಶಿಲ್ಪದ ಹೌದು ಸರ್, ಅದೆಲ್ಲ. ಈ ರೀತಿಯಾಗಿ ಭಕ್ತರೆಲ್ಲರೂ ಕೂಡ ಭಾಳಷ್ಟು ಕುತೂಹಲದಿಂದನೂ ಕೂಡಿದ್ದಾರೆ. ಪುರಾತನ ದೇವಾಲಯದು ವಾಸ್ತುಶಿಲ್ಪ ಇವೆಲ್ಲಗಳ ಸಮ್ಮಿಲನೆ ಶ್ರೀ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ. ಅದರಲ್ಲೂ ಕೂಡ ಮಕರ ಸಂಕ್ರಮಣದ ದಿನ ಜರುಗುವಂಥ ಕೌತುಕದ ವಿಶೇಷ. ಅದಕ್ಕೆ ಇನ್ನು ಕೆಲ ಗಂಟೆಗಳು ಮಾತ್ರ ಬಾಕಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.